ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಸೂಪರ್ ಫ್ರೆಶ್ ಅಂಡ್ ಸೈಕ್ ಅಪ್ಡೇಟ್ ಬರ್ತಾ ಇದೆ ಎಲ್ಲ RCB ಅಭಿಮಾನಿಗಳಿಗೆ. ನಿನ್ನೆ ರಾತ್ರಿ ಬಂದಂತ ಅಪ್ಡೇಟ್ ಇದು. ಹೋಪ್ಫುಲಿ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ, ಬಟ್ ಡೀಟೇಲ್ ಆಗಿ ಗೊತ್ತಾಗಿರೋದಿಲ್ಲ ಏನೇನು ಆಗ್ತಾ ಇದೆ ಅಂತ. ಯಶ್ ದಯಾಳ್ ಅವರ ವಿಚಾರದಲ್ಲಿ ಮಗ. ಸೊ ಯಶ್ ದಯಾಳ್ 2027 IPL RCB ಪರವಾಗಿ ಆಡುವಂತ ಪಾಸಿಬಿಲಿಟಿ ಏನಿದೆ ಇದು ಜಾಸ್ತಿನೇ ಆಗ್ತಾ ಇದೆ. ಹೌದು, ಇದೆಲ್ಲ ನೋಡ್ಬಿಟ್ಟೇನೆ RCB ಅವ್ರನ್ನ ರಿಟೈನ್ ಮಾಡ್ಕೊಂಡು ಅವ್ರನ್ನ ಆಡಿಸ್ದಂಗೆ ಒಂದು ವರ್ಷ ಏನಕ್ಕೆ ಇಟ್ಟಿದ್ರು ಅಂತಂದ್ರೆ, ಸೊ ಆನ್ ಗೋಯಿಂಗ್ ಪ್ರೋಸೆಸ್ ಅವ್ರದ್ದು ಏನಿತ್ತು, ಆ ಟ್ರಯಲ್ಸ್ ಕೋರ್ಟು ಅದು ಇದೆಲ್ಲ ಏನಿತ್ತು, ಸೊ ಆ ವಿಚಾರದಲ್ಲಿ RCBನೇ ಆಗಿರ್ಲಿ, ಉತ್ತರ ಪ್ರದೇಶ್ ಕ್ರಿಕೆಟ್ ಬೋರ್ಡೇ ಆಗಿರ್ಲಿ, ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡಿತ್ತು. ಯಾಕೆ ಅಂತಂದ್ರೆ ಕೋರ್ಟಲ್ಲಿ ಕೇಸ್ ನಡೀತಾ ಇರುವಂತ ಟೈಮಲ್ಲಿ, ಸ್ವಲ್ಪ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿರುವಂತ ಟೈಮಲ್ಲಿ, ರೊಚ್ಚಿಗೆದ್ದಿರುವಂತ ಟೈಮಲ್ಲಿ ಜನಗಳೆಲ್ಲ ಕ್ವಶನ್ ಮಾಡ್ತಾರೆ ಅಂತ RCBನೂ ಕೂಡ ಆಡೋದಕ್ಕೆ ಬಿಡ್ಲಿಲ್ಲ. ಅಂಡ್ ಯಶ್ ದಯಾಳ್ ಅವರೇ ಕೂಡ ಅದನ್ನ ಹೇಳಿದ್ರು, RCBನ ರಿಟೈನ್ ಮಾಡ್ಕೊಂಡಿದ್ದೆ ಅಷ್ಟೇನೆ, ಬಟ್ RCB ಓನರ್ಸ್ ಮ್ಯಾನೇಜ್ಮೆಂಟ್ ಅವರೇ ನನಗೆ ಆಡ್ಬೇಡ ಅಂತ ಹೇಳಿದ್ರು. ನಾನು ಆಡೋದಕ್ಕೆ ರೆಡಿ ಇದೆ, ಬಟ್ ಅವರೇ ಆಡ್ಬೇಡ ಅಂತ ಹೇಳಿದ್ರು. ಬಟ್ ನಾನು RCBಗೆ ಕೃತಜ್ಞತನಾಗಿರ್ತೀನಿ, ಏನಕ್ಕೆ ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ರೆ ಅವ್ರನ್ನ ರಿಲೀಸ್ ಮಾಡಿಲ್ಲ ಅಂತ ಯಶ್ ದಯಾಳ್ ಹೇಳಿದ್ರು. ಸೊ ಇವಾಗ ಏನ್ ಡೆವಲಪ್ಮೆಂಟ್ ಆಗಿದೆ ಯಶ್ ದಯಾಳ್ ಮ್ಯಾಟಲ್ಲಿ ಅಂತಂದ್ರೆ, NOCನ ತಗೊಂಡಿದ್ರಂತೆ 2025 RCB ಫೈನಲ್ಸ್ ಆಯ್ತಲ್ಲ, ಅದೇ ಲಾಸ್ಟ್ ಮ್ಯಾಚು ಪಂಜಾಬ್ ಕಿಂಗ್ಸ್ ವಿರುದ್ಧ ಲಾಸ್ಟ್ ಮ್ಯಾಚ್ ಇವರು ಆಡಿದ್ದು. ಸೊ ಅದಾದ ನಂತರ ಒಂದು ಕಾಂಪಿಟೇಟಿವ್ ಮ್ಯಾಚು ಯಶ್ ದಯಾಳ್ ಆಡೇ ಇಲ್ಲ. ಆಲ್ಮೋಸ್ಟ್ 1.5 ವರ್ಷ ಆಗ್ತಾ ಬರ್ತಾ ಇದೆ, 1 ವರ್ಷಕ್ಕಿಂತ ಜಾಸ್ತಿನೇ ಆಗ್ತಾ ಬರ್ತದೆ, ಆಡೇ ಇಲ್ಲ. ಸೊ ಇವಾಗ ಏನು ಬರ್ತಿರೋ ಅಪ್ಡೇಟ್ ಅಂತಂದ್ರೆ, NOCನ ತಗೊಂಡಿದ್ರಂತೆ. NOC ಏನಕ್ಕೆ ಅಂತಂದ್ರೆ, ಉತ್ತರ ಪ್ರದೇಶನ ಬಿಟ್ಬಿಟ್ಟು ಛತ್ತೀಸ್ಗಢ್ಗೆ ಇವರು ಡೊಮೆಸ್ಟಿಕ್ ಕ್ರಿಕೆಟ್ ನ ಆಡ್ಬೇಕು ಅಂತ ಅನ್ಕೊಂಡಿದ್ರಂತೆ. ಉತ್ತರ ಪ್ರದೇಶವ್ರನ್ನ ಬ್ಯಾನ್ ಮಾಡ್ಬಿಟ್ಟಿದ್ರು, ಆಡ್ಲೇ ಬೇಡ ಗುರು ನೀನು ಅಂತ, ಕ್ರಿಕೆಟ್ ನ ಆಡ್ಲೇ ಬೇಡ ಅಂತ ಬ್ಯಾನ್ ಮಾಡ್ಬಿಡಿದ್ರು. ಬಟ್ ಇವಾಗೆಲ್ಲ ಒಂದ್ ರೇಂಜ್ ಕ್ಲಿಯರೆನ್ಸ್ ನ ಸಿಗ್ತಾ ಇದ್ದಂಗೆ ಎಲ್ಲಾ ಕಡೆಯಿಂದನೂ ಕೂಡ ಅವ್ರು ಇವಾಗ ಜೈಲಲ್ಲಿ ಏನಿಲ್ಲ, ಈಚೆಗಡೆನೇ ಇದ್ದಾರೆ, ಆರಾಮಾಗಿನೇ ಇದ್ದಾರೆ. ಇನ್ಫ್ಯಾಕ್ಟ್ ಅವರು ಜೈಲಲ್ಲಿ ಜಾಸ್ತಿ ದಿನ ಇರಲಿಲ್ಲ, ಅಂದ್ರೆ ಜೈಲ್ ಅಂತಂದ್ರೆ ಕಸ್ಟಡಿಯಲ್ಲಿ ಜಾಸ್ತಿ ದಿನ ಕೂಡ ಇರಲಿಲ್ಲ, ಈಚೆಗಡೆನೇ ಇದ್ದಾರೆ. ಬಟ್ ಹೆಸರು ಹಾಳು ಮಾಡ್ಕೊಂಡಿದ್ರು ಅಷ್ಟೇ. ಬಟ್ ಇವಾಗ ಬರ್ತಿರೋ ಅಪ್ಡೇಟ್ ಏನು ಅಂತಂದ್ರೆ, BCCI ಅವರಿಗೆ NOC ಕೊಟ್ಟಿದಂತೆ ಛತ್ತೀಸ್ಗಢ ಪರವಾಗಿ ಆಡೋದಕ್ಕೆ. ಅಂಡ್ UP ಲೀಗಲ್ಲಿ, UP T20 ಲೀಗಲ್ಲಿ ಇವ್ರನ್ನ ಬ್ಯಾನ್ ಮಾಡಿದ್ರು ಲಾಸ್ಟ್ ಟೈಮು. ಸೊ ಅವರು ರಿಟೈನ್ ಮಾಡ್ಕೊಂಡಿರುತ್ತೆ ಯಶ್ ದಯಾಳ್ನ ರಿಟೈನ್ ಮಾಡಿಕೊಂಡು, ಯಾರಪ್ಪ ಅವರು, ಗೋರಖ್ಪುರ್ ಲಯನ್ಸ್ ಅನ್ನೋ ಒಂದು ಫ್ರಾಂಚೈಸಿ ಏನಿದೆ UP T20 ಲೀಗಲ್ಲಿ, ಇವ್ರು UP ಬಿಟ್ಟು ಹೋಗ್ತಾವ್ರೆ. UP T20 ಲೀಗಲ್ಲಿ ಹೆಂಗೂರು ಆಡ್ಬೋದು ಅಂತ ಕೇಳ್ತು ಅಂತಂದ್ರೆ, BCCI NOC ಕೊಟ್ಟಿರೋದ್ರಿಂದ ಛತ್ತೀಸ್ಗಢ ಪರವಾಗಿ ಆಡೋದಕ್ಕೆ. ಸೊ ಇಲ್ಲಿ ರೆಸ್ಟ್ರಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. UP ಅವರು ಅಂದ್ರೆ UP ಕ್ರಿಕೆಟ್ ಬೋರ್ಡ್ ಅವರು ರೆಸ್ಟ್ರಿಕ್ಟ್ ಮಾಡೋದಕ್ಕಾಗಲ್ಲ ಯಶ್ ದಯಾಳ್ನ. UP ಲೀಗ್ ಆಡ್ಬೇಡ ನೀನು ಅಂತ ಹೇಳೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ UPಗೆ ಬಿಲಾಂಗ್ ಆಗೋದ್ರಿಂದ. ಸೊ UP ಲೀಗ್ನು ಆಡ್ತಾರೆ ಅಂಡ್ ಛತ್ತೀಸ್ಗಢ ಪರವಾಗೂ ಕೂಡ ಆಡ್ತಾರೆ ಅಂತ ಅಪ್ಡೇಟ್ ಬಂದಿದೆ. ಅಂಡ್ ಇವಾಗ ಆಕ್ಟಿವ್ ಆಗಿ ಛತ್ತೀಸ್ಗಢ ಟೀಮ್ ಜೊತೆಗಿದ್ದಾರೆ, ಕರ್ನಾಟಕದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಆಲೂರು ಸ್ಟೇಡಿಯಂ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಯಶ್ ದಯಾಳ್ ಅವರು ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಅಪ್ಕಮಿಂಗ್ ಡೊಮ್ಯಾಸ್ಟಿಕ್ ಸೀಸನ್ ಏನಿದೆ, ಸೊ ಇದನ್ನ ಖಂಡಿತ ಯಶ್ ದಯಾಳ್ ಅವರು ಛತ್ತೀಸ್ಗಢ ಪರವಾಗಿ ಆಡ್ತಾರೆ. ಸೊ ಕ್ರಿಕೆಟ್ಗೆ ಮತ್ತೆ ರಿಟರ್ನ್ ಆಗಿರೋದ್ರಿಂದ ಯಶ್ ದಯಾಳ್ ಅವರು ಆಲ್ಮೋಸ್ಟ್ 1.5 ವರ್ಷ ಆದ್ಮೇಲೆ ರಿಟರ್ನ್ ಆಗಿರೋದ್ರಿಂದ, ಸೊ RCB ಫ್ಯಾನ್ಸ್ ಗಳೆಲ್ಲ ಒಂದು ಹೋಪ್ ಇಟ್ಕೋಬಹುದು. ಖಂಡಿತ ಯಶ್ ದಯಾಳ್ ಅವರು ಮತ್ತೆ ಇಂಡಿಯನ್ ಟೀಮಿಗೆ ಬರ್ತಾರೋ ಗೊತ್ತಿಲ್ಲ, RCB ಟೀಮ್ ಅಂತೂ ಖಂಡಿತ ಬಂದೇ ಬರ್ತಾರೆ ಅಂತ. ಸೊ RCB ಅದಕ್ಕೋಸ್ಕರ ರಿಟರ್ನ್ ಮಾಡ್ಕೊಂಡಿದ್ದು ಗುರು, ಸುಮ್ಮನೆ ಅವ್ರಿಗೆ ಅಂತಿಕ್ಲಾ, ಇದೆಲ್ಲ ಹಿಂಗ್ ಆಗತ್ತೆ ಅಂತ ಗೊತ್ತಿತ್ತು ಅಂತ ಕಾಣಿಸಿದ RCBನೂ ಕೂಡ. RCB ಬಿಟ್ಬಿಡ್ಬೋದಾಗಿತ್ತು, ಲಾಸ್ಟ್ ದಿನ ಬಿಟ್ಬಿಡ್ಬೋದಾಗಿತ್ತು, ಬೇಡ ಗುರು ಹೋಗ್ರು ರಿಪ್ಲೇಸ್ಮೆಂಟ್ ಅನೌನ್ಸ್ ಮಾಡ್ಬಿಡ್ಬೋದಾಗಿತ್ತು. ಬಟ್ ಅವ್ರ ಜಾಗದಲ್ಲಿ ರಿಪ್ಲೇಸ್ಮೆಂಟ್ ಅನೌನ್ಸ್ ಮಾಡಿಲ್ಲ RCB. ಸೊ ಅವರೇ ಬೇಕು ಅಂತ ಇಟ್ಕೊಂಡಿದೆ. 5 ಕೋಟಿಗೆ ಇವ್ರನ್ನ ರಿಟೈನ್ ಮಾಡ್ಕೊಂಡಿತ್ತು ನಮ್ಮ RCB. ಸೊ ಯಶ್ ದಯಾಳ್ಗೆ ಒಂದು ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಗುವಂತ ಲಕ್ಷಣಗಳು 2027 IPL ಇಂದ ಕಾಣಿಸ್ತಾ ಇದೆ. ಸೊ ಇದನ್ನ ಯುಟಿಲೈಸ್ ಮಾಡ್ಕೊಂತಾರೆ ಈ ಒಂದು ಆಪರ್ಚುನಿಟಿ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ 1.5 ವರ್ಷದಿಂದ ಇವರು ಕಾಂಪಿಟೇಟಿವ್ ಕ್ರಿಕೆಟ್ ನ ಆಡಿಲ್ಲ. ಸೊ ಒಂದು ಅವ್ರದ್ದು ಏನಿದೆ, ಒಂದು ಸ್ಪಾರ್ಕ್ ಏನಿರುತ್ತೆ ಅದೆಲ್ಲ ಖಂಡಿತ ಹೋಗ್ಬಿಟ್ಟಿರುತ್ತೆ. ಸೊ ಇಲ್ಲಿಂದ ಯಶ್ ದಯಾಳ್ 2.0 ಸ್ಟಾರ್ಟ್ ಆಗಬೇಕು. ಸೊ ಲೈಫ್ ಒಂದ್ಸಲ ಸೆಕೆಂಡ್ ಚಾನ್ಸ್ ಕೊಟ್ಟಿದೆ ಅಂತಂದ್ರೆ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋದಕ್ಕೆ ಟ್ರೈ ಮಾಡಬೇಕು. ಸೊ ಹೋಪ್ಫುಲಿ ಇದನ್ನ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ 2027 IPL ಅಲ್ಲಿ ಖಂಡಿತ ಛತ್ತೀಸ್ಗಢ ಪರವಾಗಿ ಆಡ್ತು ಅಂದ್ರೆ, UP T20 ಲೀಗ್ ಏನಾದ್ರು ಆಡ್ತು ಅಂತಂದ್ರೆ ಆಡುವಂತ ಚಾನ್ಸ್ ಜಾಸ್ತಿನೇ ಇದೆ. NOC ಎಲ್ಲ ತಗೊಂಡು ಕ್ಲಿಯರೆನ್ಸ್ ತಗೊಂಡು ಇವಾಗ ಆಲ್ರೆಡಿ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಆಡ್ತು ಅಂತಂದ್ರೆ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಅಂದ್ರೆ ಒಬ್ವಿಯಸ್ಲಿ ಅಲ್ಲಿ IPL ಅಲ್ಲಿ ಹಾಕೊಳ್ಳುವಂತ ಚಾನ್ಸ್ ಇರುತ್ತೆ. ಅಂಡ್ ಒಬ್ವಿಯಸ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಲೇಬೇಕು. ಛತ್ತೀಸ್ಗಢ ಪರವಾಗಿರಲಿ, T20 ಲೀಗಲ್ ಆಗಿರಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಇಲ್ಲಿ RCB ಆಡ್ಸೋದಕ್ಕಾಗುತ್ತೆ. ಸ್ಟ್ರೈಟ್ ಅವೇ ಕರ್ಕೊಂಡ್ಬಿಟ್ಟು ಆಡ್ಸೋದಕ್ಕಾಗಲ್ಲ, ಯಾಕಂದ್ರೆ ಬೆಟರ್ ಪ್ಲೇಯರ್ಸ್ಗಳು RCB ಆಲ್ರೆಡಿ ಇದ್ದಾರೆ, ಕಾಂಪಿಟೇಷನ್ ಜಾಸ್ತಿನೇ ಇರುತ್ತೆ. ಸೊ ಯಶ್ ದಯಾಳ್ 2.0 ಸ್ಟಾರ್ಟ್ ಆಗಬೇಕು ಅಂತಂದ್ರೆ ಅವ್ರ ಕೆರಿಯರ್ನ ಕಿಕ್ ಸ್ಟಾರ್ಟ್ ಮಾಡಬೇಕು, ಒಳ್ಳೆ ಒಂದು ರಿದಮ್ ಇಂದ ಸ್ಟಾರ್ಟ್ ಮಾಡಬೇಕು. ಅಂಡ್ RCB ಪರವಾಗಂತೂ ಖಂಡಿತ ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ 2027 IPL ಅಲ್ಲಿ. ಸೊ ಇದು ಪಾಸಿಟಿವ್ ಚಾನ್ಸ್ RCBಗೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.